ಯಾವ ಈ ಒಂದು ಮಣ್ಣಿನ ಮಗ ಒಬ್ಬ ರೈತನ ಹೊಟ್ಟೆಯಲ್ಲಿ ಹುಟ್ಟಿ ಇವತ್ತು ವಿದೇಶದಲ್ಲೂ ಹೆಸರು ಮಾಡಿದಂಥ ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಡಾಕ್ಟರ್ ಮಂಜುನಾಥ್, ಚನ್ನರಾಯಪಟ್ಟಣದ ತೋಳೆನೆಲೆಯ ರೈತ ಕುಟುಂಬದಲ್ಲಿ ಜನಿಸಿದಂಥ ಮಂಜುನಾಥ್. ನಾವು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಂಜುನಾಥ್ ಚುನಾವಣೆಗೆ ಬರಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಾಧ್ಯಮದ ಸ್ನೇಹಿತರು ಕೂತಿದ್ದೀರಿ. 17 ವರ್ಷ ಅವರ ಸೇವೆ ನೋಡಿ ಆ ವೈದ್ಯಕೀಯ ವೃತ್ತಿನಲ್ಲಿ. ಮಾಧ್ಯಮಗಳಲ್ಲೇ ಶುರುವಾಯಿತು, ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು, ಅಂಥವ್ರೊಬ್ಬರು ಬರಬೇಕು ಅಂತೇಳಿ ಮಾಧ್ಯಮಗಳು ಬಹುಶಃ ನಮಗೆ ಇಷ್ಟೊಂದು ಪ್ರಚಾರ ಎಂದು ಕೊಟ್ಟಿರಲಿಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ. ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಮಂಜುನಾಥ್ಗೆ 17 ವರ್ಷದ ಅವರ ಸೇವೆ ಗಮನಿಸಿ, ಅವರ ಬಗ್ಗೆ ನೀವೇನು ಕೊಟ್ಟಂಥ ಒಂದು ಬೆಂಬಲ ಇದೆಯಲ್ಲ, ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ತೀರ್ಮಾನ ಮಾಡಿರಲಿಲ್ಲ. ಬಹುಶಃ ದೇವೇಗೌಡರು ಹಾಸನದಲ್ಲೇ ಕೊಟ್ಟರೇನೋ ಹೇಳಿಕೆನ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾವ ಕಾರಣಕ್ಕೂ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತ. ಆದರೆ ಇವತ್ತು ಕೇಂದ್ರದ ಹೈಕಮಾಂಡು BJPಯವರು, ಕುಮಾರಸ್ವಾಮಿ ಅವರೇ, ಏನಾದರೂ ಮಾಡಿ ನಿಮ್ಮ ಭಾವವನ್ನು ನೀವು ಒಪ್ಪಿಸಲೇಬೇಕು, ಅವ್ರು ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲಿನ ಒತ್ತಡ ಹಾಕಿ ಇವತ್ತು ನಾನು ಬೆಳೆದಂಥ, ನನಗೆ ಜನ್ಮ ಕೊಟ್ಟರಲ್ಲ ರಾಜಕೀಯವಾಗಿ, ಅವತ್ತು ಕನಕಪುರ ಲೋಕಸಭಾ ಕ್ಷೇತ್ರ, ಈಗ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಅದೇ ಕ್ಷೇತ್ರದಿಂದ ಇವತ್ತು ಯಾವತ್ತು ಇಲ್ಲಿ ಬಂದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬ ಮುಗಿಸ್ತೀವಿ, ಜನತಾದಳ ಮುಗಿಸ್ತೀವಿ ಅಂತ ಹೇಳಿ ಹುನ್ನಾರ ನಡೆಸ್ಕೊಂಡು ಕೂತಿದ್ದಾರೆ. ಕನಕಪುರದಿಂದ ಬಂದು ಎತ್ತೋದು ಇಲ್ಲೆಲ್ಲ ಭಾಷಣ ಇಲ್ಲಿ ಕೂಗೋದು ಅದೆಲ್ಲ ಒಳೆ ನಡೆಸೋರಿಗೆ ಕೇಳಬೇಕಂತೆ ಅಲ್ವಾ? ಏನೋ ಭಾಷಣ ಕೇಳಿಸ್ಕೊಂಡೆ, ಇನ್ನೂ ಒಂದು ಸಲ ಹೋಗಿ ಒಳೆ ನಡೆಸೋರಿಗೆ ಕೇಳಬೇಕು ಅಂತೇಳಿ. ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಇವತ್ತು ಇಲ್ಲಿ ಏನು ನೀವು ಕೂಗು ಹಾಕ್ತೀರೀಗ ಅದು ಕನಕಪುರಕ್ಕೆ ಕೇಳಬೇಕೀಗ. ರಾಜಕಾರಣದಲ್ಲಿ ಸೋಲು ಗೆಲುವು ನಮ್ಮ ಕುಟುಂಬ ನೋಡಿದ್ದೇವೆ. 99 ರೇವಣ್ಣನೂ ಸೋತ, ನಾನೂ ಸೋತೆ, ದೇವೇಗೌಡರು ಸೋತರು. ಕೇವಲ 5 ವರ್ಷದಲ್ಲಿ ಮತ್ತೆ ಮೇಲೆ ಎತ್ತಿದ್ರಿ, ನೀವೇ ಎತ್ಕೊಂಡ್ರಿ. ಸೋತಾಗ ನಾವು ಮನೇಲಿ ಎದುರ್ಕೊಂಡು ಕೂರಲಿಲ್ಲ, ಗೆದ್ದಾಗ ದುರಹಂಕಾರದಿಂದ ರಾಜ್ಯ ಲೂಟಿ ಹೊಡಿಲಿಲ್ಲ. ನಾವು ಜನಗಳ ಪರವಾಗಿ ಸೇವೆ ಮಾಡಿದ್ದೇವೆ, ಆ ತೃಪ್ತಿ ಇದೆ ನಮಗೆ. ಮತ್ತು ನಾನು ಬಂದು ಇನ್ನೂ ಹಲವಾರು ವಿಷಯಗಳನ್ನು ಚುನಾವಣೆ ಸಂದರ್ಭದಲ್ಲಿ ನಾನೇ ಬರ್ತೀನಿ. 21ನೇ ತಾರೀಕು ನನಗೊಂದು ಶಸ್ತ್ರಚಿಕಿತ್ಸೆ, ವಿದೇಶದಿಂದ ಅಮೇರಿಕದಿಂದ 2 ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಆ ಒಂದು ಚೆನ್ನೈನಲ್ಲಿ ಆ ಚಿಕಿತ್ಸೆ ಮುಗಿಸಿ 3 ದಿನ ನಾನು ವಿಶ್ರಾಂತಿ ಪಡೆಯೋದು, 3 ದಿನ. ನಂತರ ಇಡೀ ರಾಜ್ಯದಲ್ಲಿ BJP ಪಕ್ಷದ ಅಭ್ಯರ್ಥಿಗಳೇ ಇರಲಿ, ನನ್ನ ಅಭ್ಯರ್ಥಿಗಳೇ ಇರಲಿ, ಎಲ್ಲರ ಗೆಲುವಿಗೋಸ್ಕರವಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಗನ ಸ್ಥಾನ ಕೊಟ್ಟಿದ್ದೀರೋ, ತಮ್ಮನ ಸ್ಥಾನ ಕೊಟ್ಟಿದ್ದೀರೋ, ಅಣ್ಣನ ಸ್ಥಾನ ಕೊಟ್ಟಿದ್ದೀರೋ, ನಾನು ಈ ಭೂಮಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಋಣ ತೀರಿಸ್ತೀನಿ, ನಿಮ್ಮ ಹೆಸರು ಉಳಿಸ್ತೀನಿ, ಈ ಜಿಲ್ಲೆಯ ಜನತೆಯ ಹೆಸರು ಉಳಿಸ್ತೀನಿ. ನನ್ನ ಮೇಲೆ ನಂಬಿಕೆ ಹೇಳಿ, ನನ್ನ ಮೇಲೆ ನಂಬಿಕೆ.